miss you, Dad. I miss you so much. ಕಮಲಿ, ರೀ, ಯಾಕ್ರಿ ಹೀಗ್ ಮಾಡಿದ್ರಿ? ಒಬ್ರು ಎಷ್ಟು ದೂರ ಹೇಗ್ರಿ ಬಂದ್ರಿ ನೀವು? ಹೇಳ್ರಿ. ಆಂಟಿ, ಅಂಕಲ್ ಶಾಕಲ್ಲಿದ್ದಾರೆ ಅನ್ಸುತ್ತೆ. ಅವ್ರನ್ನ ಏನು ಕೇಳೋದು ಬೇಡ. ಹೆಂಗೋ ಅಪ್ಪಾಯ ಸಿಕ್ಕದಲ್ಲ, ನಂಗೆ ಆಟ ಸಾಕು. ನಂಗೆ ಅದೇಟ್ ಖುಷಿ ಐತೈತೆ ಗೊತ್ತಾ? ಅದುವೇ ನಮ್ಮ ಆನಿವರ್ಸರಿ ದಿನನೇ ಸಿಕ್ಕವ್ರೆ. ಇದಕ್ಕಿಂತ ದೊಡ್ಡ ಗಿಫ್ಟ್ ನಂಗೆ ಇನ್ನೇನು ಬೇಡ ಸರ್. ಅಪ್ಪಯ್ಯ ನಂಗೆ ಸಿಕ್ಕಿದಾರಲ್ಲ, ಆಟ ಸಾಕು. ಇವತ್ತು ನಮ್ಮ ಜೊತೆಗೆ ಅವರು ಬರ್ತಾರೆ. ಅಪ್ಪಯ್ಯ, ನೀವು ನಮ್ಮ ಜೊತೆ ಬನ್ನಿ ಅಪ್ಪಯ್ಯ. ಇವತ್ತು ನಾನು ರಚಿಸರು ಮದುವೆ ಆಗಿ 1 ವರ್ಷ ಆಯ್ತು. ಆ ಇವೆಂಟಿಗೆ ನೀವು ಬಂದ್ರೆ ನಂಗೆ ಸ್ಯಾಡೆ ಖುಷಿ ಆಯ್ತೈತೆ. ಬನ್ನಿ ಅಪ್ಪಯ್ಯ. ನಿಂತ್ಕೊಳ್ಳಿ. ಏ ಕಮಲಿ, ಏನ್ ಮಾಡ್ತಿದ್ಯಾ ನೀನು? ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ? ಅವ್ರು ಇಲ್ಲಿಗೆ ಬಂದಾಗಿಂದ ಎಲ್ಲೆಲ್ಲೋ ಅಳ್ದು ವೀಕ್ ಆಗಿದ್ದಾರೆ. ಮೊದ್ಲು ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ಚಿಕ್ಕಮ್ಮ. ಏನು ಹೇಳ್ಬೇಡ ನೀನು. ಡಾಕ್ಟರ್ ವೇಟ್ ಮಾಡ್ತಿದ್ದಾರೆ. ಇವ್ರು ಮಾತ್ರ ಕೂಡ ತಗೊಂಡಿಲ್ಲ. ನೋಡು, ಚಂದ್ರು ನನ್ ಗಂಡ, ಅವ್ರ ಆರೋಗ್ಯ ನನಗೆ ಇಂಪಾರ್ಟೆಂಟ್. ನಾನು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಕಮಲಿ, ಅಪ್ಪಯ್ಯ, ಕಮಲಿ, ಅಪ್ಪಯ್ಯ, ಕಮಲಿ, ಚಿಕ್ಕಮ್ಮ ನನ್ನ ಮಾತು ಕೇಳಿ. ಕಮಲಿ, ಅಪ್ಪಯ್ಯ, ಕಮಲಿ, ಬೇಡ ಚಿಕ್ಕಮ್ಮ. ಚಂದ್ರ ಪ್ಲೀಸ್. ಚಿಕ್ಕಮ್ಮ ನನ್ನ ಮಾತು ಕೇಳಿ ಚಿಕ್ಕಮ್ಮ. ಅಪ್ಪಯ್ಯ, ರಮೇಶ್, ರಿಷಿ ಕಮಲಿ ಇನ್ನೂ ಬಂದೇ ಇಲ್ಲ. ಎಲ್ಲಿ ಹೋದ್ರೋ ಏನೋ. ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಬೇಕು ಅಲ್ವಾ? ಹೌದು ತಾರ, ನಾವು ಪಾರ್ಟಿ ಹಾಲ್ ಒಳಗೆ ಹೋಗೋಕೆ ಮುಂಚೆ ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಹಾಲ್ ಒಳಗೆ ಹೋಗ್ತಿದ್ದ ಹಾಗೆ ಎಲ್ಲರೂ ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನಮ್ಮನ್ನು ವಿಚಾರಿಸ್ತಾರೆ. ಹೌದು ರಮೇಶ್, ನನಗೂ ಅದೇ ಟೆನ್ಷನ್ ಆಗ್ತದೆ. ಪಾಪ, ಕಮಲಿ ತಂದೆ ಬಂದಿದ್ದಾರೆ ಅನ್ನೋ ಖುಷಿಗಿಂತ ಅವ್ರು ಕಾಣೆ ಆಗಿದ್ದಾರೆ ಅನ್ನೋ ವಿಷಯನೇ ಮುಂಚೆ ಬಂದಿದೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಕಮಲಿ ಅದೆಷ್ಟು ಟೆನ್ಷನ್ ಆಗಿರ್ತಾಳೋ ಏನು. ಹೌದು ತಾರ, ಇವತ್ತು ನಾವು ಇಷ್ಟೆಲ್ಲ ಈವೆಂಟ್ ಅರೇಂಜ್ ಮಾಡಿದ್ದೀವಿ, ಅದು ಚೆನ್ನಾಗಿ ನಡಿಬೇಕಲ್ಲ. ಒಳಗಡೆ ಗೆಸ್ಟ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಅವ್ರನ್ನ ಮಾತಾಡಿಸ್ಬೇಕು. ಒಂದು ಕೆಲಸ ಮಾಡು, ನೀನು ಹೋಗಿ ಅವ್ರನ್ನ ಮಾತಾಡಿಸ್ತಾ ಇರು. ನಾನು ರಿಷಿಗೆ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಸರಿ ರಮೇಶ್, ನೀವು ಬೇಗ ಫೋನಲ್ಲಿ ಮಾತಾಡ್ಕೊಂಡು ಬನ್ನಿ, ನಾನು ಹೋಗಿರ್ತೀನಿ.
ಹಲೋ. ಹಲೋ ರಿಷಿ, ಎಲ್ಲಿದ್ದೀರೋ? ಏನು ಮಾಡ್ತಿದ್ದೀರಾ? ಅಪ್ಪ ಅದು ನಾವು ಕಮಲಿ ಅವ್ರ ಊರಲ್ಲಿದ್ದೀವಪ್ಪ. ವಾಟ್? ಕಮಲಿಯವ್ರ ಊರಿಗೆ ಹೋಗಿದ್ದೀರಾ? ಅಲ್ಲಿಗೆ ಯಾಕೆ ಹೋದ್ರು? ಅದೇನೋ ಚಂದ್ರು ಬೇರೆ ಕಾಣಿಸ್ತಿಲ್ಲ ಅಂತಿದ್ದಾರೆ. ಅಲ್ಲ, ಈಗ ನೀವು ಕಮಲಿ ಊರಿಗೆ ಏನಕ್ಕೆ ಹೋದ್ರಿ ಅಂತ? ಅಪ್ಪ ಕಮಲಿ ಅವರು ಅವ್ರ ತಾಯಿ ಆಶೀರ್ವಾದ ತಗೊಳ್ಳಿ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಸರಿ ಸರಿ ಸರಿ, ಹೋಗ್ಲಿ. ಚಂದ್ರು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಟೆನ್ಷನ್ ಆಗ್ತಿದೆ ಪಾಪ. ಚಂದ್ರು ಹೆಲ್ತ್ ಬೇರೆ ಸರಿ ಇಲ್ಲ, ಇಂಥ ಸಮಯದಲ್ಲಿ ಕಾಣಿಸ್ತಿಲ್ಲ ಅಂದ್ರೆ. ನಾವಿಲ್ಲಿಗೆ ಬಂದಿದ್ದೆ ಒಳ್ಳೇದಾಯ್ತಪ್ಪ. ಚಂದ್ರಕಾಂತ್ ಅಂಕಲ್ ಸಿಕ್ಕಿದ್ರು ನಮಗೆ. ಹೌದೇನು? ಒಳ್ಳೇದಾಯ್ತು ಒಳ್ಳೇದಾಯ್ತು. ನನಗೆ ಈಗ ಜೀವ ಬಂದಂಗಾಯ್ತು. ಸತ್ಯ. ಹೋಗ್ಲಿ, ಚಂದ್ರು ಆರೋಗ್ಯ ಹೇಗಿದೆಯಂತೆ? ಪರವಾಗಿಲ್ಲ ಅನ್ಸುತ್ತಪ್ಪ. ಜಾಸ್ತಿ ಏನೂ ಮಾತಾಡೋದಕ್ಕಾಗಲಿಲ್ಲ. ಊರ್ಮಿಳಾ ಆಂಟಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಸರಿ, ಕಮಲಿ ಈಗ ಸ್ವಲ್ಪ ಸಮಾಧಾನವಾಗಿದ್ದಾಳ? ಹ್ಞೂ ಅಪ್ಪ. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಇಲ್ಲಾಂದ್ರೆ ಇಂಥ ಈವೆಂಟ್ ಅರೇಂಜ್ ಮಾಡಿ ಕಮಲಿ ಮುಖದಲ್ಲಿ ಕಳೆನೇ ಇಲ್ದಾಗ ಆಗಿರೋದು. ಈಗ ಸಮಾಧಾನ ಆಯ್ತು ನನಗೆ. ಸರಿ, ನಾನು ಮೊದಲು ನಿಮ್ಮ ಅಮ್ಮಂಗೆ ವಿಷಯ ತಿಳಿಸ್ಬೇಕು. ಬೇಗ ಬಂದ್ಬಿಡಿ. ಪಾರ್ಟಿಗೆ ಬಂದವ್ರನ್ನ ಜಾಸ್ತಿ ಹೊತ್ತು ಕಾಯಿಸೋದು ಸರಿಯಲ್ಲ. ಓಕೆ, ವಿಲ್ ಬಿ ವೇಟಿಂಗ್. ಕಮ್ ಟು. ಹಾಂಪ್ಪ, ಬೇಗ ಬರ್ತೀವಿ. ಇನ್ನೇನು ಹೊರಟ್ವಿ? ಓಕೆ, ದಟ್ಸ್ ಫೈನ್. ಬಾಯ್. ಸರ್, ನೀವು ನನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ಅಪ್ಪಯ್ಯ ನಮಗ್ ಸಿಗ್ತಾನೆ ಇರ್ಲಿಲ್ಲ. ಅವ್ರಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತವ್ರೆ. ನಾವ್ ಅವ್ರಿಗೆ ಸಿಗ್ಲಿಲ್ಲ ಅಂದಿದ್ರೆ ಮತ್ತೆ ಅಪ್ಪ ಹಿಂಗೇನಾಯ್ತಿತ್ತೋ ಏನೋ. ಅವನ ಜೊತೆಗೆ ಅಪ್ಪ ಏನೋ ಸಿಗೋ ಹಂಗೆ ನಂಗೆ ಮಾಡಿದ್ರಿ ಸರ್. ಆಗ್ಲೂ ದೇವ್ರಂತ ಗಂಡ ಸರ್ ನೀವು. ಆ ದೇವ್ರು ನನ್ನ ಜೊತೆಗಿರಕ್ ಹಾಕಿಲ್ಲ ಅಂತ ಹೇಳಿ ನಿಮ್ ಜೊತೆ ನನ್ನ ಮದ್ವೆ ಮಾಡ್ಸೋನೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಈ ನನ್ನ ಖುಷಿನ ಹೆಂಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಕಮಲಿ ಅವರ ಅಂಕಲ್ ಸಿಕ್ಕಿದ್ದಾರೆ. ನೀವೇ ಅವ್ರನ್ನ ನೋಡಿದ್ರಿ. ಅವ್ರು ಚೆನ್ನಾಗಿದ್ದಾರೆ. ಪಾರ್ಟಿ ಮುಗಿಸ್ಕೊಂಡು ಬಂದು ಅವ್ರನ್ನ ನೋಡೋಣ. ಈಗ ಅವ್ರಿಗೆ ತುಂಬ ರೆಸ್ಟ್ ಬೇಕು. ಆ್ಯಂಡ್ ಹೇಗಿದ್ರು ಹಾಸ್ಪಿಟಲ್ಗೆ ಹೋಗಿದ್ದಾರಲ್ಲ, ಡೋಂಟ್ ವರಿ, ಆದಷ್ಟು ಬೇಗ ಅವ್ರು ಸರಿ ಹೋಗ್ತಾರೆ. ಈಗ ಅಪ್ಪ ಸಿಕ್ಕಿದ ಖುಷಿಗಾದರೂ ನೀವು ನಗಲೇಬೇಕು. ನಗಿ. ಹೊಡೆಲ್ಲ. ಬೇಗ ಬೇಗ ರೆಡಿ ಮಾಡಿ. ಹಾಯ್ ಮ್ಯಾಮ್. ಹಲೋ ಸರ್. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಾಗ್ಲಿ, ಎಸ್ಪೆಷಲಿ ಫುಡ್ ಮ್ಯಾಟರ್. ನಾವು ಅದ್ರಲ್ಲಿ ರಿಸ್ಕ್ ತಗೊಳಕ್ಕಾಗಲ್ಲ. ಅಡುಗೆ ಎಲ್ಲ ರೆಡಿ ಆಯ್ತಾ? ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಬೇಕಾದ್ರೆ ಅಡಿಗೆ ರೆಡಿ ಆಗಿದೆ. ಟೇಸ್ಟಿಗೆ ಎಲ್ಲದನ್ನು ತರಿಸಲ ಒಂದ್ಸಲ. ಬೆಟರ್, ರಿಸ್ಕ್ ತಗೊಳಕ್ಕಾಗಲ್ಲ, ಎಲ್ಲ ಟೇಸ್ಟಿಗೆ ತರಿಸ್ಬಿಡಿ. ಓಕೆ. ಶಿವು, ಬನ್ನಿ ಇಲ್ಲಿ. ಅಡಿಗೆ ರೆಡಿ ಆಗಿದೆಯಲ್ಲ, ಟೇಸ್ಟಿಗೆ ಪ್ಲೇಟಲ್ಲಿ ಎಲ್ಲದನ್ನು ಕಳಿಸಿ. ಓಕೆ ಮ್ಯಾಮ್. ಮ್ಯಾಮ್, ಅರೇಂಜ್ಮೆಂಟ್ಸ್ ಇನ್ನ ಅರ್ಧಂಬರ್ಧ ಆಗಿದೆ. ಸ್ಟೇಜ್ ಸೆಟಪ್ ರೆಡಿ ಆಗಿಲ್ಲ, ಪ್ರೊಜೆಕ್ಟರ್ ಇಲ್ಲ. ಏನ್ ಕತೆ ಮೇಡಮ್? ಡೋಂಟ್ ವರಿ, ಆದಷ್ಟು ಬೇಗ ಎಲ್ಲ ಅರೇಂಜ್ ಆಗುತ್ತೆ. ಮೇಡಮ್, ಡೋಂಟ್ ವರಿ ಅನ್ನೋ ಪದನ ಒಂದು 50 ಸತಿ ಹೇಳ್ಬಿಟ್ಟಿದ್ದೀರಾ. ನನಗೆ ಎಕ್ಸಾಕ್ಟ್ ಟೈಮ್ ಹೇಳಿ, ಎಷ್ಟೊತ್ತಾಗುತ್ತೆ? ಸರ್, ವಿತ್ ಇನ್ 45 ಮಿನಿಟ್ಸ್ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. 45 ಮಿನಿಟ್ಸ್ ಅಲ್ಲಿ? Yes, sir. ಪಕ್ಕಾ? ಶೋರ್. ಸರಿ, ನಾನು ಸರ್ ಒಂದ್ಸಲ ಎಲ್ಲ ಟೇಸ್ಟ್ ಮಾಡ್ಬಿಡಿ. ರೆಡಿ ಮಾಡಿ. ಓಕೆ. ಟೇಸ್ಟ್ ಹೇಗಿದೆ ಸರ್? ಸೂಪರ್ ಆಗಿದೆ. ಬಟ್ ನನಗೆ ಪ್ರೊಜೆಕ್ಟರ್, ಸ್ಟೇಜ್ ಸೆಟಪ್ ಬೇಗ ರೆಡಿ ಆಗಬೇಕು. 45 ಮಿನಿಟ್ಸ್ ರೆಡಿ ಆಗುತ್ತಾ? ಎಸ್ ಸರ್. ಪಕ್ಕಾನಾ? ಶೋರ್ ಸರ್. ಐ ಟ್ರಸ್ಟ್ ಯು. ಅಣ್ಣ, ಒಂಚೂರು ಬೇಗ ಮಾಡೋಣ ಪ್ಲೀಸ್ ಅಣ್ಣ. ಎಲ್ಲ ಬರೋ ಹೊತ್ತಾಯ್ತು. ಏನ್ ಮಾಡ್ತಾ ಇದೀಯ ನೀನು? ಎಲ್ಲರೂ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ನೀನು ಅರ್ಜೆಂಟ್ ಮಾಡಿದ ತಕ್ಷಣ ನಿನ್ನ ಅರ್ಜೆನ್ಸಿ ಪ್ರಕಾರ ಯಾವ ಕೆಲಸನೂ ಮುಗಿಯಲ್ಲ. ಆಗಲ್ಲ ಚಿನ್ನ, ಈ ತರ ಕೆಲಸಗಳು ಎಷ್ಟು ಮಾಡಿಲ್ಲ ನಾನು. ನಾವು ಹರಿ ಮಾಡಿದ್ರೆ ತಾನೆ ಅವ್ರ ಕೆಲಸ ಬೇಗ ಬೇಗ ಮಾಡೋದು. ಅಂದ್ರೆ ಲೇಜಿ ಆಗ್ಬಿಡ್ತಾರೆ. ನೋಡು, ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ಯಾ ನೀನು. ಆದ್ರೆ ನಿನ್ನ ನಂಬಕ್ ಆಗಲ್ಲ ಕಣೋ. ನೀನೊಂಥರ ಡ್ಯುಯಲ್ ಕ್ಯಾರೆಕ್ಟರ್ ಇದ್ದಂಗೆ. ಯಾವಾಗ ಹೇಗ್ ಚೇಂಜ್ ಆಗ್ತೀಯ ಗೊತ್ತೇ ಆಗಲ್ಲ. ಇವಾಗೇನೋ ಚೆನ್ನಾಗೇ ಇದೆಯಾ, ನಾಳೆ ಬೆಳಿಗ್ಗೆ ಇನ್ ಯಾವ ಹೊಸ ಅವತಾರ ತೋರಿಸ್ತೀಯ ಅಂತ ಭಯ ಆಗ್ತಿದೆ. ಏ ಚಿನ್ನ, ಏನ್ ಹಿಂಗಂದ್ಬಿಟ್ಟೆ?
ಕೊನೆಗೂ ನಿಮ್ ಹೆಂಗಸ್ರ ಬುದ್ಧಿ ತೋರಿಸ್ಬಿಡ್ತೀರಾ ಅಲ್ಲ? ಹೆಂಗಸ್ರು ಬುದ್ಧಿನ ಅಂದ್ರೆ ನೀನ್ ಎಷ್ಟ್ ಜನ ಹೆಂಗಸ್ರು ನೋಡಿದ್ಯಾ? ಏ ಚಿನ್ನ, ನಾನು ಹಂಗಲ್ಲ ಹೇಳಿದ್ದು. ಮತ್ತಿನ್ ಹೇಗೆ? ಹೇಗೂ ಅಲ್ಲ, ನಾನು ಸುಮ್ಮನೆ ಜನರಲ್ ಆಗಿ ಹೇಳಿದ್ದು. ಏನೋ ಸೀಕ್ರೆಟ್ ಇಟ್ಕೊಂಡಿದ್ಯಾ ತಾನೆ? ನಂಗೆ ಗೊತ್ತಾಗ್ಲೇಬೇಕು ಇವಾಗ. ಚಿನ್ನ ನೋಡೋ, ನೀ ಆಟ ಆಡ್ಕೊಂಡು ಕುತ್ಕೊಳ್ಳೋಣ ಅಂತ ಟೈಮ್ ಇಲ್ಲ. ಇಲ್ಲಿ ಎಷ್ಟು ಕೆಲಸಗಳಿದೆ, ಕೆಲಸ ಮಾಡ್ಬೇಕು ನಾನು. ಹೋಗಿ ಸುಮ್ಮನೆ. ಸರಿ, ಅದನ್ನೆಲ್ಲ ಬಿಡು. ಫಸ್ಟ್ ಹೋಗಿ ರೆಡಿ ಆಗ್ಬಾ. ರೆಡಿ ಆಗಿದ್ದೀನಲ್ಲ. ಒಂದು ಕೋಟು ಶೂ ಹಾಕೊಂಡ್ರೆ ಮುಗೀತು. ಅದನ್ನೇ ಮಾಡು. ಗೆಸ್ಟ್ಗಳು ಬರೋ ಟೈಮ್ ಆಯ್ತು ಆಗ್ಲೇ. ಗೆಸ್ಟ್ ಬರೋ ಟೈಮ್ ಆಯ್ತು. ಅರೇಂಜ್ಮೆಂಟ್ ಆಗ್ಬೇಕು ಚಿನ್ನ. ನಾನು ಅರೇಂಜ್ಮೆಂಟ್ ಮಾಡ್ತಾ ಇರ್ತೀನಿ. ಹೋಗಿ ನೀನ್ ಫಸ್ಟ್ ಹೋಗು. ರೆಡಿ ಆಗು, ಹೋಗು. ಓ ತಾರಾ, ನೀನು ಬಂದ್ಯಾ? ಬಾಬಾ ಸೆಲ್ಫಿ ತಗೋಣ. ಸರಿ ಸರಿ, ನೀವು ಒಳಗಡೆ ಹೋಗೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದೀರಾ? ಹುಡುಗಿ ಬರೋದು ನೋಡೋಣ ಅಂತ ನಿಂತಿದ್ದೀವಿ. ತಾರಾ, ನಿಂಗೊಂದು ವಿಷಯ ಗೊತ್ತಾ? ಹೊರಗಡೆ ಜನ ಸರಿ ಇಲ್ಲ. ಏನು ಹೇಳ್ತಿದ್ಯಾ ನೀನು? ಹೊರಗಡೆ ಜನರದು ಪಿಸು ಗುಸ್ಗುಸು ನೋಡು. ನಿನ್ ಮಗಳಿಗೂ ಅಳಿಯಂಗೂ ಸಂಬಂಧ ಸರಿ ಇಲ್ಲ ಅಂತ ಏನೇನೋ ಮಾತಾಡ್ಕೊಂತಿದ್ದಾರೆ. ನನಗೇನೋ ಆತರ ಅನ್ನಿಸ್ತಿಲ್ಲಪ್ಪ. ಈ ಜನ ಯಾಕೆ ಹಿಂಗ್ ಮಾತಾಡ್ತಾರೋ ಏನೋ. ಅಯ್ಯೋ, ಹೊಸ ಜೋಡಿನೇ ಬಂದ್ಬಿಟ್ರು. ಬನ್ನಿ ಬನ್ನಿ, ಒಂದ್ ಸೆಲ್ಫಿ ತಗೋಣ. ಬನ್ನಿ 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 ಬನ್ನಿ. ಬಾರಪ್ಪ ಬೇಗ. ತುಂಬಾ ಹೈಟ್ ಇದೆಯಾ? ನೀವೇ ತೆಗಿತೀರಾ ಚಲೋ? ಸಾಕು, ಥ್ಯಾಂಕ್ ಯು. ನನ್ನ ಹೆಸರು ಸರೋಜಾ. ಫೇಸ್ಬುಕ್ ಅಲ್ಲಿ ಸೆಲ್ಫಿ ಸರೋಜಾ ಅಂತ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲೇ ಸಿಗುತ್ತೆ. ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದೀನಿ, ಅಕ್ಸೆಪ್ಟ್ ಮಾಡಿ ಆಯ್ತಾ? ಆಮೇಲೆ ಈ ಫೋಟೋ ಹಾಕ್ತೀನಿ, ಟ್ಯಾಗ್ ಮಾಡ್ತೀನಿ, ರಿಮೂವ್ ಮಾಡಬೇಡಿ. ಸರಿ. ನೀನು ಅಷ್ಟೇ ಕಣಪ್ಪ. ನಂದು ಅಕೌಂಟೇ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಏನಮ್ಮ ನೀನು ನಿನ್ ಗಂಡಂಗೆಲ್ಲ ಹೇಳ್ಕೊಡ್ಬೇಕು ತಾನೆ? ಊಹಾಪೋಹಗಳನ್ನು ಹರಡಬೇಡಿ. ಸುಂದರ ಜೋಡಿಗಳ ಜೊತೆ ರಸವತ್ತಾದ ಸಂಜೆ. ಸರೋಜಾ, ಏನದು? ಕ್ಯಾಪ್ಷನ್ ಕಣೆ. ಇದನ್ನ ಯಾಕೆ ಹಾಕ್ತಿದ್ದೀನಿ ಗೊತ್ತಾ? ಎಲ್ರಿಗೂ ಗೊತ್ತಾಗ್ಬೇಕು. ಅಮರ್ ಮತ್ತೆ ರಚನಾ ಮೇಲಿರೋ ರೂಮರ್ಸ್ ಎಲ್ಲ ಸುಳ್ಳು ಅಂತ ಗೊತ್ತಾಗ್ಬೇಕು. ನೋಡ್ತಾ ಇರು, ಈ ಸೆಲ್ಫಿ ಸರೋಜಾ ಸೆಲ್ಫಿ ನೋಡಿ ಡೌಟ್ ಎಲ್ಲ ಕ್ಲಿಯರ್ ಆಗಿ ಲೈಕ್ಸ್ ಮೇಲೆ ಲೈಕ್ಸ್ ಬರ್ತಾ ಹೋಗುತ್ತೆ. ಅಷ್ಟು ಬೇಗ ಒಂದು ಲೈಕ್ಸ್ ಬಂತು. ಓ ಹೌದಾ? ಹೌದು. ಎಲ್ರು ಒಂಥರ ಶಾಕ್ ಆಗ್ಬಿಡ್ತಾರೆ. ಸಂಜೆ ಅಷ್ಟೊತ್ತಿಗೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನೋಡ್ತಾ ಇರು. ಸರಿ ತಾರಾ, ನಾನು ಬೇರೆ ಕಡೆ ಹೋಗಿ ಸೆಲ್ಫಿ ತಗೊಂತೀನಿ, ಬರ್ತೀನಿ. ರಮೇಶ್, ರಿಷಿ ಕಂಬ್ಲಿ ವಿಷಯ ಏನಾಯ್ತು? ಚಂದ್ರಕಾಂತ್ ಅವರು ಸಿಕ್ಕಿದ್ರಾ? ಚಂದ್ರಕಾಂತ್ ಸಿಕ್ಕಿದಾರಂತೆ. ಅವ್ರಿಗೆ ಟ್ರೀಟ್ಮೆಂಟ್ಗಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ರಿಷಿ ಕಂಬ್ಲಿನೂ ಹೊರಟಿದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಂದ್ಬಿಡ್ತಾರೆ. ಸದ್ಯ ರಮೇಶ್ ಹೇಗೋ ಸಿಕ್ಕಿದ್ರಲ್ಲ, ಅದೇ ಸಮಾಧಾನ. ಬನ್ನಿ ಮುಂದಿನ ಕೆಲಸ ನೋಡೋಣ. ಕಮಲಿ ಅವರೇ, ಯಾಕೆ ಸಪ್ಪಗಿದ್ದೀರಾ? ಅಪ್ಪ ಎಂದ ಯೋಚನೆ? ಕಮಲಿ ಅವರೇ, ಇವತ್ತು ನಮ್ಮ ಆ್ಯನಿವರ್ಸರಿ. ನೀವು ನಗ್ನಗ್ತಾ ಇದ್ರೇ ಈ ಫಂಕ್ಷನ್ಗೆ ಒಂದು ಕಳೆ. ಈ ಇವೆಂಟ್ ಮುಗ್ದಿದ ತಕ್ಷಣ ಅಪ್ಪನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋಗೋಣ. ಸ್ಮೈಲ್. ಬನ್ನಿ ಹೋಗೋಣ. ಬಂದ್ರ? ಹಾಯ್ ಪಾ. ಹಾಯ್ ಮಾ. ವೀಣಾ, ಇವನೇ ನನ್ನ ಮಗ, ಇವಳೇ ಸೊಸೆ. ಇವರಿಬ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಾನೇನು ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಗೊತ್ತಿಲ್ಲದೆ ಏನು ತರ ಮೊನ್ನೆ ಮದುವೆಗೆ ಬಂದಾಗಿದೆ. ಆಗ್ಲೇ 1 ವರ್ಷ ಆಗೋಯ್ತು ನೋಡು. ನಿಜ, ಕೆಲವು ಸ್ಪೆಷಲ್ ದಿನಗಳಲ್ಲೇ ಗೊತ್ತಾಗೋದು ಮದುವೆ ಆಗಿ 1 ವರ್ಷ ಕಳೆದೇ ಹೋಯ್ತು ಅಂತ. ತಾರವ್ರೆ, ನೀವೆಲ್ಲ ವಿಷಯದಲ್ಲೂ ತುಂಬ ಶಿಸ್ತನ್ನು ಪಾಲಿಸ್ತೀರಾ ಅಂತ ನಮಗೆ ಗೊತ್ತು. ನಿಮ್ಮ ಸ್ಥಾನ ತುಂಬುವಂಥ ಸೊಸೆನ ಹೇಗೆ ಹುಡುಕ್ತೀರಾ ಅನ್ಕೊಂಡಿದ್ವಿ. ಕೊನೆಗೂ ನೀವು ಒಳ್ಳೆ ಸೊಸೆನೇ ಹುಡುಕಿದ್ದೀರಾ.
ಅಯ್ಯೋ ನಾವು ಹುಡುಕಿದ್ದಲ್ಲ ಸ್ವಾಮಿ, ನನ್ನ ಮಗ ಅವನಾಗೆ ಹುಡ್ಕೊಂಡಿದ್ದು. ತಾರಾ, ನೀವು ಎಷ್ಟು ಚೆನ್ನಾಗಿ ಮನೆ ಮತ್ತೆ ಕಂಪ್ನಿನ ನಿಭಾಯಿಸ್ತೀರೋ ಹಾಗೆ ಕಮಲಿ ಇಡೀ ಕಾಲೇಜು ಮತ್ತೆ ಮನೆನ ನಿಭಾಯಿಸೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಕುಟುಂಬದ ಜೊತೆ ಹೊಂದ್ಕೊಂಡೋಗೋ ಹುಡುಗಿರು ಎಲ್ಲೂ ಸಿಗೋದಿಲ್ಲ. ಅಂಥದ್ರಲ್ಲಿ ಕಮಲಿ ಕುಟುಂಬದ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ತುಂಬಾ ಖುಷಿ ಆಗುತ್ತೆ. ಇದನ್ನೆಲ್ಲ ನೀವೇ ಹೇಳ್ಕೊಟ್ಟಿದ್ದಾ? ಇಲ್ಲ, ನನ್ನ ಸೊಸೆ ಯಾವತ್ತೂ ಮನೆ ಒಡೆಯೋ ಯೋಚನೆ ಮಾಡಲ್ಲ. ಅವಳು ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಲಿ ಅಂತಾನೆ ಯೋಚನೆ ಮಾಡೋದು. ಎಲ್ಲದನ್ನು ನನ್ನ ಕೈನಾಗೇನಿಲ್ಲ. ಇದೆಲ್ಲದಕ್ಕೂ ಕಾರಣ ನಮ್ಮ ಅತ್ತೆ ಮನೆಯ. ಮನೆಗೆ ಬಂದಿರೋ ಸೊಸೆನ ಬರೀ ಸೊಸೆ ಅಂತ ನೋಡ್ದೆ. ತಮ್ಮ ಮಗ್ಳಂಗ್ ನೋಡ್ಕೊಂಡಾಗ ಮನೆಗೆ ಬಂದಿರೋ ಸೊಸೆನುವೆ ಆ ಮನೆನ ನಮ್ಮನೆ, ನಮ್ಮವರು ಅಂತಾನೆ ನೋಡ್ಕೊಂತಾಳೆ ಅಲ್ವಾ? ಓಕೆ ರಿಷಿ, ಕಮಲಿ, ಕ್ಯಾರಿ ಆನ್. ಅನಿಕಾ, ಇದೇನಿದು ನಿನ್ನ ಅವತಾರ? ವಾವ್, ಪಾರ್ಟಿ ಅಂದ ತಕ್ಷಣ ಹರಕೆ, ಪೂಜೆ, ಮನೆ ವ್ರತ ಎಲ್ಲನೂ ಮರ್ತ್ಬಿಟ್ಯಾ? ಮತ್ತೆ ಹಳೆ ಅವತಾರಕ್ಕೆ ಬಂದಿದ್ಯಾ? ಇನ್ ನೆಕ್ಸ್ಟ್ ಯಾವ ಗೆಟಪ್ ಬರುತ್ತೋ ಏನೋ. ರಚನಾ, ಇವತ್ತು ಫಂಕ್ಷನ್ ಅಲ್ವಾ? ನಾನು ಏನು ಕೆಲಸ ಮಾಡಲ್ಲ. ಆಕ್ಚುಲಿ ನನ್ನ ಹರಕೆ ನೆನ್ನೆನೆ ಮುಗ್ದೋಯ್ತು. ಏನನಿಕಾ, ದೇವ್ ಕೆಲಸನ ಇಷ್ಟು ಈಸಿಯಾಗಿ ಮರ್ತೋದ್ಯಾ? ನೀನು ವ್ರತನ ಎಷ್ಟು ದಿನ ಮಾಡಬೇಕು ಅಂತ ಹೇಳಿದ್ದೆ ಹೇಳು? ಅದು 2 days. 2 days-ಆ? ಅದಕ್ಕೆ ನೀನು ಎಕ್ಸಾಮ್ಸ್ ಅಲ್ಲಿ ಫೇಲ್ ಆಗಿರೋದು. ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಹೇಗಿದ್ರು ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲ ಬರ್ತಿದಾರಲ್ವಾ, ನೀನು ಅವ್ರಿಗೆ ಜ್ಯೂಸು, ಕಾಫಿ, ಟೀ ಎಲ್ಲ ಸರ್ವ್ ಮಾಡ್ಬೋದಲ್ಲ? ವಾಟ್? ನಾನು ಜ್ಯೂಸ್ ಸರ್ವ್ ಮಾಡ್ಬೇಕಾ? ನೀನೇ ಕೆಲಸ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿರೋದು ನೀನೇ ಅಲ್ವಾ? ಇಲ್ಲೂ ಕೂಡ ಊಟ ಆದ್ಮೇಲೆ ಪಾತ್ರೆ ತೊಳೆಯೋರ್ಗೆ ನೀನು ಹೆಲ್ಪ್ ಮಾಡ್ಬೋದು. ಆದ್ರೆ ಒಂದು ಅನಿಕಾ, ನೀನು ಈ ತರ ಎಲ್ಲ ಡ್ರೆಸ್ ಮಾಡ್ಕೊಂಡು ಪಾತ್ರೆ ತೊಳೆದ್ರೆ ಚೆನ್ನಾಗಿರಲ್ಲ ಅನ್ಸ್ತು. ಅದಕ್ಕೆ ಜ್ಯೂಸ್ ಸರ್ವ್ ಮಾಡು ಅಂದೆ. ಆಪ್ಷನ್ ನಿನಗೆ ಬಿಟ್ಟಿದ್ದು. ಪಾತ್ರೆ ತೊಳಿತೀಯಾ ಅಥವಾ ಜ್ಯೂಸ್ ಸರ್ವ್ ಮಾಡ್ತೀಯಾ? ಬೇಡ, ನಾನು ಜ್ಯೂಸ್ ಸರ್ವ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಬಾಯ್ಸ್. ಹಲೋ, ಏನಿದು? ನೀನೇ ಆರ್ಡರ್ ಮಾಡೋ ತರ ಕರಿತಾ ಇದೆಯಾ? ಈಗ ನೀನು ಸರ್ವರು ಒಂದೇ ಅಲ್ವಾ? ಯಾಕಂದ್ರೆ ನೀವಿಬ್ರು ಮಾಡೋ ಕೆಲಸ ಒಂದೇ ತಾನೆ. ರಚನಾ, ನಾನಿವತ್ತು ಸರ್ವ್ ಮಾಡಲೇಬೇಕಾ? ಇವತ್ತು ಒಂದಿನ ಸ್ಕಿಪ್ ಮಾಡಿಬಿಟ್ಟು ನಾಳೆಯಿಂದ 3 days ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಆದ್ರೆ ದೇವ್ರು ಕೂಡ ಇವಳನ್ನ ಈ ವರ್ಷ ಪಾಸ್ ಮಾಡೋದು ಬೇಡ, ಮುಂದಿನ ವರ್ಷ ಪಾಸ್ ಮಾಡೋಣ ಅಂತ ಅನ್ಕೊಂಡ್ರೆ ಏನ್ ಮಾಡ್ತೀಯಾ? ದೇವ್ ಯಾವತ್ತು ನನ್ಗೋಸ್ಕರ ಹರಕೆ ಹೊತ್ಕೊಳ್ಳಿ ಅಂತ ಹೇಳಲ್ಲ. ಆದ್ರೆ ಹರಕೆ ಹೊತ್ಕೊಂಡ್ಮೇಲೆ ಅರ್ಧದಲ್ಲೇ ಬಿಟ್ರೆ ಏನಾಗತ್ತೋ ಹೇಳಕ್ಕಾಗಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯೋಚನೆ ಮಾಡು ಅನಿಕಾ.